ಡಾರ್ಲಿಂಗ್ ಕೃಷ್ಣ ಅವ್ರದ್ದು ನೆಕ್ಸ್ಟ್ ಅಪ್ಕಮಿಂಗ್ ಸಿನಿಮಾ ಬ್ರಾಟ್. ಈ ಸಿನಿಮಾದ ಟ್ರೈಲರ್ ಬರೋದಕ್ಕಿಂತ ಮುಂಚೆಯಿಂದನೂ ಕೂಡ ಇವ್ರು ಹೇಳ್ತಾ ಬರ್ತಾ ಇರೋದು ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ ಇರ್ತದೆ. ಇಷ್ಟ ದಿನ ನೋಡಿರುವಂತ ಸಿನಿಮಾಗಳೆಲ್ಲ ಬರೀ ಡಾರ್ಲಿಂಗ್ ಕೃಷ್ಣ ಫುಲ್ ಸಪ್ಸಪೆ ಆಗಿ ಅಥವಾ ಲವರ್ ಬಾಯ್ ಆಗಿ ಕಮರ್ಷಿಯಲ್ ಆಗಿ ಈ ರೀತಿ ಎಲ್ಲ ನೋಡ್ಕೊಂಡ್ ಬಂದಿರಾ. ಬಟ್ ಈ ಸಿನಿಮಾದಲ್ಲಿ ಫುಲ್ ಆಕ್ಷನ್ ಧಮಾಕ ಈ ತರ ಹೇಳಿದ್ರು. ಈಗ ಟ್ರೈಲರ್ ನೋಡಿದ್ಮೇಲೆ ಇದೇನಿದು 10 ವರ್ಷದ ಹಿಂದೆ ತೆಲುಗು ಇಂಡಸ್ಟ್ರಿ ಅವ್ರು ಈ ತರ ಸಿನಿಮಾಗಳು ಮಾಡ್ಬಿಟ್ಟಿದಾರಲ್ಲ, ಇವಾಗ ಮಾಡ್ತಾವ್ರೆ ಅನ್ನೋ ಒಂದು ಫೀಲ್ ಬರೋದಂತೂ ಪಕ್ಕ. ಇನ್ನ ಈ ಸಿನಿಮಾ ನಿಂತಿರೋದು ಕ್ರಿಕೆಟ್ ಬೆಟ್ಟಿಂಗ್ ಮೇಲೆ, ಇಲ್ಲಿಗಲ್ ಬೆಟ್ಟಿಂಗ್. ಬಹುಶಃ ಬ್ಯಾನ್ ಆಗಿರೋದು ಇವ್ರು ಗೊತ್ತಿಲ್ಲ ಅನ್ಸುತ್ತೆ. ಕಿತ್ತಾಡಿ ಕಿರಣ್ ಅವ್ರು ಇವ್ರ ಮೇಲೆ ಆಕ್ಷನ್ ತಗೋತಾರೆ, ಪಕ್ಕ ಫಿಕ್ಸ್. ನಾವೆಲ್ಲ ಸೇರ್ಕೊಂಡು ಇವ್ರ ಮೇಲೆ ಅಟ್ಯಾಕ್ ಮಾಡೋಣ. ಮಿಡಿಲ್ ಕ್ಲಾಸ್ ಅಲ್ಲಿ ಇರುವಂತ ಒಬ್ಬ ಕಾನ್ಸ್ಟೇಬಲ್ ಮಗ ಇಲ್ಲಿ ಡಾರ್ಲಿಂಗ್ ಕೃಷ್ಣ. ಚಿಕ್ಕ ವಯಸ್ಸಿಂದಾನೆ ಹಾಳೋಗ್ಬಿಟ್ಟಿರೋ ಇವನು ಬ್ರಾಟ್ ಅನ್ನೋ ಒಂದು ಹ್ಯಾಶ್ ಟ್ಯಾಗ್ ಇಟ್ಕೊಂಡಿರ್ತಾನೆ. ಐ ಆಮ್ ಅ ಬ್ರಾಟ್, ನಾನೊಬ್ಬ ಕಚ್ಚಡ ಅಂತ ಅವರೇ ಹೇಳ್ಕೊತಾ ಇರ್ಬೇಕಾದ್ರೆ ನಾವ್ ಇನ್ಯಾವ ರೀತಿ ಹೇಳ್ಬೇಕು. ಸ್ಕೂಲು ಕಾಲೇಜ್ ಟೈಮ್ ಅಲ್ಲಿ ಫುಲ್ ಬ್ರಾಟ್ ಆಗಿರೋ ಇವನು ಕಾಲೇಜ್ ಮೇಟ್ ಸ್ಕೂಲ್ ಮೇಟ್ ನೇ ಹಿಡ್ಕೊಟ್ಬಿಟ್ಟಿರ್ತಾನೆ ಪೊಲೀಸ್ ಅವ್ರಿಗೆ, ಅದು ಕೂಡ ಪೈಸಾಗೋಸ್ಕರ. ಈ ಏಜ್ ಅಲ್ಲೇ ಈ ತರ ಮಾಡಿದ್ಮೇಲೆ ದೊಡ್ಡವನಾದ್ಮೇಲೆ ಇನ್ನೇನೆಲ್ಲ ಮಾಡ್ಬೋದು ಅಂತ ಜಸ್ಟ್ ಥಿಂಕ್ ಮಾಡಿ ಆ ಲೆವೆಲ್ ಗೆ ಬಂದಿರುತ್ತದೆ ಈ ಸಿನಿಮಾದಲ್ಲಿ ಸ್ಟೋರಿ. ಆವಾಗ್ಲೇ ನೆನಪಾಗೋದು ಇವನ್ಗೆ ಕ್ರಿಕೆಟ್ ಬೆಟ್ಟಿಂಗ್. ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಪೈಸಾ ಇನ್ಕಮ್ ಜಾಸ್ತಿ. ಇದಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ಅವನಿಗೆ ಇನ್ವೆಸ್ಟ್ಮೆಂಟ್ ಆದ್ರೂ ಬೇಕಲ್ವಾ. ಅವ್ರೇನೆ ಹೀರೋಯಿನ್ ಹೀರೋಯಿನ್ ನ ಇನ್ವೆಸ್ಟ್ಮೆಂಟ್ ಆಗಿ ಇಟ್ಕೊಳ್ಳಲ್ಲ. ಹೀರೋಯಿನ್ ಅಂತ ಓಡ್ಕೊಂಡ್ ಬಂದಿರುವಂತ ಆ ದುಡ್ಡು 500 ರೂಪಾಯಿ ನೋಟು ಅದನ್ನ ಇನ್ವೆಸ್ಟ್ಮೆಂಟ್ ಆಗಿ ಇಟ್ಕೊಂಡು ಪೈಸಾ ವಸೂಲಿ ಮಾಡ್ತಾನೆ. ಆದ್ರೆ ಅಲ್ಲಿ ಹೇಳೋದ್ ಮಾತ್ರ ಸ್ಟಾಕ್ ಮಾರ್ಕೆಟ್. ಬಟ್ ಅಣ್ಣ ಇಲ್ಲಿ ಮಾಡ್ತಾ ಇರೋದು ಕ್ರಿಕೆಟ್ ಬೆಟ್ಟಿಂಗ್. ಇದೇ ಗ್ಯಾಪಲ್ಲಿ ಸಣ್ಣದಾಗಿ ಒಂದು ಸಾಂಗು ಅವಾಗಿಂದನು ಕೂಡ ಫುಲ್ ಫೇಮಸ್. ನಾನೇ ನಾನಂತೆ ನೀನೇ ನೀನಂತೆ, ಸಾರಿ ನಾನೇ ನೀನಂತೆ ನೀನೇ ನಾನಂತೆ. ವೈರಲ್ ಆಗಿರೋಂತ ಈ ಸಾಂಗ್ ಸ್ವಲ್ಪ ಇಂಪ್ರೆಸ್ ಮಾಡ್ಬೋದು ನಿಮ್ಮನ್ನ ಥಿಯೇಟರ್ ಒಳಗಡೆ. ಇಲ್ಲಲ್ಲ, ಹುಡುಗಿ ಕೊಟ್ಟಿರೋ 500 ರೂಪಾಯಿ ನೋಟ್ ಅಲ್ಲಿ ಫುಲ್ 500 ಕೋಟಿ ಪೈಸಾ ವಸೂಲಿ ಮಾಡ್ಕೊಂಡು ಹುಡುಗಿನೇ ಪಟಾಯಿಸ್ಕೊಂಡು ಮದುವೆ ಆಗೋ ರೇಂಜ್ ಕೊಟ್ಟಾಗಿರ್ತಾನೆ ಡಾರ್ಲಿಂಗ್ ಕೃಷ್ಣ. ಇವುಗಳ ಮಧ್ಯೆ ದೊಡ್ಡದಾಗಿ ಬೆಟ್ಟಿಂಗ್ ದಂಧೆನೆ ಮಾಡ್ಕೊಂಡು ಕೂತಿರುವಂತ ಈ ಕಡೆ ಡ್ರ್ಯಾಗನ್, ಬ್ಲಾಕ್ ಡ್ರ್ಯಾಗನ್. ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಪ್ರಾಬ್ಲಮ್ ಬರ್ಬೋದು ಅಂತ ಈ ಟ್ರೈಲರ್ ಒಳಗಡೆ ತೋರಿಸಿಲ್ಲ. ಬಟ್ ಯಾವ್ದೋ ಒಂದು ಪ್ರಾಬ್ಲಮ್ ಅಂತ ಸಿಗೋದಂತೂ ಪಕ್ಕ. ಆವಾಗ ಅವ್ರ ಅಪ್ಪನೇ ಬರಬೇಕಾಗತ್ತೆ ಅರೆಸ್ಟ್ ಮಾಡೋದಕ್ಕೆ. ಹೆಮ್ಮೆಯಿಂದ ಹೇಳ್ಕೊಬೇಕು, ಐ ಆಮ್ ಪ್ರೌಡ್ ಆಫ್ ಯು ಮೈ ಸನ್. ಇವಾಗ ಸ್ಟಾರ್ಟ್ ಆಗೋದು ಅರೆಸ್ಟ್ ಆದ್ಮೇಲೆ ಅಲ್ಲಿ ಹೈಯರ್ ಪೋಸ್ಟ್ ಅಲ್ಲಿ ಇರುವಂತ ಪೊಲೀಸ್ ರಮೇಶ್ ಇಂದರ್ ಅವರು ಇಲ್ಲಿ ಇನ್ಸ್ಪೆಕ್ಟರ್ ಆಗಿ ಕಾಣಿಸ್ಕೊತಾರೆ. ಇನ್ಸ್ಪೆಕ್ಟರ್ ರವಿ ವಿಕ್ರಮ್. ಇವ್ರ ಕೈಗೆ ಬೆಟ್ಟಿಂಗ್ ಮಾಡ್ತಾ ಸಿಗಾಕೊಳ್ಳೋ ಡಾರ್ಲಿಂಗ್ ಕೃಷ್ಣ ಒಂದು ಡೀಲ್ ಬರ್ತಾನೆ. ಹೌದು, ಆ ಡೀಲ್ ಏನು ಅಂತಾನು ಕೂಡ ಈ ಟ್ರೈಲರ್ ಒಳಗಡೆ ತೋರಿಸಿಲ್ಲ. ಬಟ್ ಒಂದಂತೂ ನಿಜ, ಇಲ್ಲಿ ಡಾರ್ಲಿಂಗ್ ಕೃಷ್ಣನ ಡಾಲರ್ ಮಣಿ ಜೊತೆಗೆ ಎತ್ಕಟ್ಟದಂತೂ ಫಿಕ್ಸ್. ಅದೇ ಬ್ಲಾಕ್ ಡ್ರ್ಯಾಗನ್. ಇವ್ರಿಬ್ರು ಮಧ್ಯೆ ಸಿಗಾಕೊಳ್ಳುವಂತ ಕೃಷ್ಣ ಯಾವ ಲೆವೆಲ್ ಹೋಗಿ ತಲುಪ್ತಾನೆ ಅಂದ್ರೆ ಇದರಿಂದ ತುಂಬಾನೇ ದೊಡ್ಡ ಹಗರಣ ಇದೆ. ಕೋಟಿ ಮಸ್ಲತ್ ನಡೀತಾ ಇದೆ ಅಂತ ಗೊತ್ತಾದ್ಮೇಲೆ ಕೃಷ್ಣ ಇವಾಗ ಯಾವ ಗೇಮ್ ಪ್ಲೇ ಮಾಡಬಹುದು. ಇಷ್ಟನ್ನು ಈ ಟ್ರೈಲರ್ ಒಳಗಡೆ ನೋಡಿದ್ಮೇಲೆ ಸಿನಿಮಾ ಯಾವ ರೀತಿ ಇರುತ್ತೆ ಅಂತ ನಾನು ಹೇಳೋಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ ಹೋಗ್ಬಿಡಿ. ಒಂದ್ ಲೆವೆಲ್ಗೆ ಓಕೆ ಈ ತರದ ಸಿನಿಮಾಗಳನ್ನ ಅವಾಗ್ಲೇ ನೋಡ್ಬಿಟ್ಟಿದಾರೆ. ಅವಾಗ್ಲೇ ಹೇಳದಲ್ಲ, ತೆಲುಗು ತಮಿಳ್ ಈ ಲ್ಯಾಂಗ್ವೇಜ್ ಅಲ್ಲೆಲ್ಲ ಬಂದ್ಬಿಟ್ಟಿದಾವೆ. ಇವಾಗ ಅಪ್ಡೇಟ್ ಆಗಿದ್ದೀನಿ ಅಂತ ಶಂಕರಣ್ಣ ಅವರು ಇವಾಗ ಈ ಸಿನಿಮಾನ ಬ್ರಾಟ್ ಅಂತ ಮಾಡ್ಬಿಟ್ಟು ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಡಾರ್ಲಿಂಗ್ ಚಾಕ್ಲೇಟ್ ಕೊಡ್ತಾವ್ರೆ. ಇದೇ ತಿಂಗಳು 31ನೇ ತಾರೀಕು ರಿಲೀಸ್ ಆಗೋ ಈ ಸಿನಿಮಾ ಯಾವ ರೀತಿ ಇಂಪ್ರೆಸ್ ಮಾಡುತ್ತೆ ಅಂತ ನೋಡೋಣ. ಕಾದು ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.